ನಮಸ್ಕಾರ ಸ್ನೇಹಿತರೆ. ಕಳೆದ ವಿಡಿಯೋದಲ್ಲಿ ನಾನು ಈ ಒಂದು ನುಗ್ಗೆ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದು ಈಸಿಯಾಗಿ ನಮ್ಮ ತಾತ ನಮ್ಮ ಮುತ್ತಾತ ಕಾಲದಿಂದ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನ ನಾನು ನಿಮಗೆ ಈಗ ತೋರ್ಸಕ್ಕೆ ಹೋಗ್ತೀನಿ. ಮತ್ತೆ ಇದು ನಮ್ಮ ಅಜ್ಜ ಅಜ್ಜಿ ನಮ್ಮ ತಾಯಿನೂ ಕೂಡ ಇದೇ ರೀತಿ ಮಾಡ್ತಾ ಇದ್ದಿದ್ದು. ತುಂಬ ಸರಳ. ದಯಮಾಡಿ ಕೊನೆವರೆಗೂ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಕಳೆದ ವಿಡಿಯೋದಲ್ಲಿ ನಾನು ನುಗ್ಗೆ ಸೊಪ್ಪಿನ ಬಸ್ತಿರ್ತಕ್ಕಂಥ ನೀರಿನಿಂದ ಸೂಪನ್ನು ಯಾವ ರೀತಿ ಮಾಡೋದನ್ನು ವಿಡಿಯೋ ಕೂಡ ನೀವು ತಪ್ಪದೆ ನೋಡಿ. ಇನ್ನೂ ಅನೇಕ ವಿಡಿಯೋಗಳಿದ್ದಾವೆ ನೋಡಿ. ನಾನು ಸೂಪ್ ಮಾಡಿದ್ದೀನಿ, ಅದು ಸಾರಾಗಿ ಕೂಡ ನೀವು ಉಪಯೋಗಿಸ್ಕೋಬೋದು. ದಯಮಾಡಿ ಆ ವಿಡಿಯೋನ ತಪ್ಪದೆ ನೋಡಿ. ಬಿಡಿಸಿದ ನುಗ್ಗೆ ಸೊಪ್ಪನ್ನು ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೇನೆ. ನುಗ್ಗೆ ಸೊಪ್ಪನ್ನು ಬೇಯಲು ಇಟ್ಟಿದ್ದೇನೆ. ಉಪ್ಪು ಹಾಕಿ ಬೇಯಿಸಬೇಕು. ಇದಕ್ಕೆ ಚೆನ್ನಾಗಿ ಬೆಂದಿದೆ. ಈಗ ಇಳಿಸ್ತಾ ಇದ್ದೀನಿ. ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥ: ಜಜ್ಜಿದ ಬೆಳ್ಳುಳ್ಳಿ, ಒಣಕೊಬ್ಬರಿ ತುರಿ 1-2 ಸ್ಪೂನು, ಸಾಸಿವೆ, ಜೀರಿಗೆ, ಈರುಳ್ಳಿ 2, 1 ಸ್ಪೂನ್ ಖಾರ ಪುಡಿ, ಅರಿಶಿನ ಪುಡಿ. ನಮ್ಮ ಅಜ್ಜಾಜಿ ಹೇಳ್ಕೊಟ್ಟಿರ್ತಕ್ಕಂಥದ್ದು ಈಸಿ ಮೆಥಡಲ್ಲಿ. ಈಗ ನಾನು ಒಗ್ಗರಣೆ ಹಾಕಿ 2 ನಿಮಿಷದಲ್ಲಿ ಪಲ್ಯ ರೆಡಿ ಆಗತ್ತೆ ನೋಡಿ. 2 ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ. ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ, ಬೆಳ್ಳುಳ್ಳಿ, ಈರುಳ್ಳಿ, ಈಗ ಅರಿಶಿನ ಪುಡಿ ಹಾಕೊತಿದ್ದೀನಿ, ಒಣಕೊಬ್ಬರಿ ಪುಡಿಯನ್ನು ಹಾಕೊತಿದ್ದೀನಿ, ಖಾರ ಪುಡಿ ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ಹುರ್ಗಡ್ಲೆಯ ಪುಡಿ ಕರಿಯಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಹುರ್ಗಡ್ಲೆ ಪುಡಿ ಹಾಕಬೇಕು. ಬಸ್ತಿ ಇಟ್ಕೊಂಡಂಥ ನುಗ್ಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕ್ಲೀನಾಗಿ ಹಿಂಡಿ ತೆಗಿಬೇಕು ನೀರನ್ನು. ಆಮೇಲೆ ಉಡಿಯಾಗಿ ಈ ರೀತಿ ಒಗ್ಗರಣೆ ಮೇಲೆ ಹಾಕಬೇಕು. ಒಲೆ ಮೇಲಿಂದ ಇಳಿಸಿದ್ದೀನಿ. ಭಾರಿ ಟೇಸ್ಟಾಗಿರ್ತದೆ. ನೀವು ಒಂದ್ಸರಿ ತಿಂದು ನೋಡಿ. ಮಲಬದ್ಧತೆಗೆ, ಹೊಟ್ಟೆ ನೋವಿಗೆ, ಗ್ಯಾಸ್ಟ್ರಿಕ್ಕಿಗೆ, ಕೀಲು ನೋವು, ಕಾಲು ನೋವು, ಪ್ರತಿಯೊಂದಕ್ಕೂ ಕೂಡ 100 ಕಾಯಿಲೆಗೆ ಹೋಗುವ ಈ ನುಗ್ಗೆ ಸೊಪ್ಪಿನ ಪಲ್ಯ ಬಂಗಾರ ಗಣಿ. ಮತ್ತು ಸೊಪ್ಪು ತರಕಾರಿಗಳಲ್ಲೆಲ್ಲ ಇದೇ ರಾಜ. ನಮಸ್ತೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ.